ರಾಜು ಕಾಲುವೆಗಳು ಒತ್ತುವರಿ ಆಯಿತು. ಈಗ ಸ್ಮಶಾನದ ಜಾಗದ ಮೇಲೂ ಕಣ್ಣಿಟ್ಟ ಭೂ ಮಾಫಿಯಾ. 4 ಎಕರೆ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಲು ಪ್ಲಾನ್ ಮಾಡಲಾಗಿದೆ. ದೇವನಹಳ್ಳಿಯ ಸಿಂಗ್ರಹಳ್ಳಿಯ ಸರ್ವೆ ನಂಬರ್ 6ರಲ್ಲಿ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇದೆ. 4 ಎಕರೆ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗ್ತಾ ಇದೆ. ಹಳ್ಳ ಕೊಳ್ಳ ಆಯಿತು, ರಾಜ್ ಕಾಲುವೆಗಳ ಒತ್ತುವರಿ ಆಯಿತು. ಈಗ ಸ್ಮಶಾನದ ಜಾಗದ ಮೇಲೂ ಕಣ್ಣಿಟ್ಟ ಭೂ ಮಾಫಿಯಾ. 4 ಎಕರೆ ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡಲು ಪ್ಲಾನ್. ದೇವನಹಳ್ಳಿಯ ಸಿಂಗ್ರಹಳ್ಳಿಯ ಸರ್ವೆ ನಂಬರ್ 6ರಲ್ಲಿ ಒತ್ತುವರಿ. ಪೂರ್ವಜರ ಕಾಲದಿಂದಲೂ ಈ ಜಾಗ ದಲಿತರ ಸ್ಮಶಾನ ಆಗಿತ್ತು. ಆದರೆ ಈಗ ಅದು ಒತ್ತುವರಿ ಆರೋಪ ಕೇಳಿಬರ್ತಿದೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿಯ ಸರ್ವೆ ನಂಬರ್ 6ರಲ್ಲಿ ಸ್ಮಶಾನದ ಒತ್ತುವರಿ ಆರೋಪ ಕೇಳಿಬರ್ತಾ ಇದೆ. ಸ್ಮಶಾನವನ್ನು ಕೂಡ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳ್ಳ ಕೊಳ್ಳಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾಯ್ತು, ರಾಜು ಕಾಲುವೆಗಳ ಒತ್ತುವರಿ ಆಯಿತು. ಈಗ ಸ್ಮಶಾನನೂ ಬಿಡ್ತಾ ಇಲ್ಲ. ಸ್ಮಶಾನದ ಜಾಗದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಭೂ ಮಾಫಿಯಾ ಜನರು. ಸ್ಮಶಾನಕ್ಕೆ ಅಂತ ಸರ್ಕಾರದಿಂದ 4 ಎಕರೆ ಜಾಗ ನೀಡಲಾಗಿತ್ತು. ಈಗ ಅದನ್ನು ಸ್ಮಶಾನ ಅಂತ ಹೇಳದೇ ಇದ್ದಿದ್ದಕ್ಕೆ 4 ಎಕರೆ ಸ್ಮಶಾನ ಜಾಗವನ್ನು ಕೂಡ ಒತ್ತುವರಿ ಮಾಡಿಕೊಳ್ಳಿಕ್ಕೆ ಪ್ಲಾನ್ ಮಾಡಲಾಗಿದೆ. ಪೂರ್ವಜರ ಕಾಲದಿಂದಲೂ ಈ ಜಾಗ ದಲಿತರ ಸ್ಮಶಾನ ಆಗಿತ್ತು. ಆದರೆ ಈಗ ಅದು ಒತ್ತುವರಿ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನುಂಗುತ್ತಿರುವ ಕಳ್ಳಬಾಕರಿಗೆ ನ್ಯಾಯಕ್ಕಾಗಿ ಹೋರಾಟ. ಸಿಂಗರಹಳ್ಳಿ ಗ್ರಾಮದ ಹಳ್ಳ ಕೊಳ್ಳಗಳನ್ನು ನುಂಗುತ್ತಿರುವ ಭೂಗಳ್ಳರಿಗೆ, ಸಿಂಗರಹಳ್ಳಿ ಗ್ರಾಮದ 4 ಎಕರೆ ಸ್ಮಶಾನದಲ್ಲಿ 2 ಎಕರೆ 25 ಕುಂಟೆಯನ್ನು ನುಂಗುತ್ತಿರುವ ಕಳ್ಳಬಾಕರಿಗೆ ನಿಮ್ಗೆ ಪೋಡಿ ಆಗಿಲ್ಲ ಅಂದ್ರೆ ಎಲ್ಲಂದ್ರಲ್ಲಿ ಕಾಂಪೌಂಡ್ ಹಾಕಕ್ಕ ಅಧಿಕಾರ ಇಲ್ಲ ನಿಮ್ಗೆ. ರಾಜಮ್ಮ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಎಂಬುವರಿಂದ ಒತ್ತುವರಿ ಆರೋಪ ಕೇಳಿಬರ್ತಿದೆ. ಸ್ಮಶಾನ ಜಾಗದ ಸುಮಾರು 10 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಜಾಗ ಇದು. ಎಣ್ಣೆ ಬಿರಿಯಾನಿ ಪಾರ್ಟಿ ಮಾಡಿ ಪುಂಡರಿಂದ ಕಾಂಪೌಂಡ್ ಹಾಕಿಸಿಕೊಳ್ಳಲಾಗಿದೆ. ಇನ್ನು ಒತ್ತುವರಿ ಖಂಡಿಸಿ ಸ್ಮಶಾನದಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ ಗ್ರಾಮಸ್ಥರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ರಾಜಮ್ಮ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಎಂಬುವರಿಂದ ಒತ್ತುವರಿ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸ್ಮಶಾನ ಜಾಗ 10 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ. ಎಣ್ಣೆ ಬಿರಿಯಾನಿನ ಕೊಟ್ಟು ಪುಂಡರಿಂದ ಕಾಂಪೌಂಡ್ ಹಾಕಿಸ್ಕೊಳ್ಳಲಾಗ್ತಿದೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. 1978ರಲ್ಲಿ ಜಾಗ ಮಂಜೂರಾಗಿತ್ತು. ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಹಣಿಯಲ್ಲಿ ಸ್ಮಶಾನ ಎಂದು ನಮೂದು ಆಗಿರಲಿಲ್ಲ. ಸ್ಮಶಾನ ಎಂದು ಹೆಸರು ಇಲ್ಲದ ಕಾರಣ 2.5 ಎಕರೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಒತ್ತುವರಿದಾರರ ಬೆನ್ನಿಗೆ ಪ್ರತಿಷ್ಠಿತ ಕೊಳ್ಳ ಒತ್ತುವರಿ ಮಾಡ್ಕೊಳ್ಳೋದನ್ನ ಕೇಳಿದ್ವಿ. ಇನ್ನು ರಾಜು ಕಾಲುವೆಗಳು ಒತ್ತುವರಿ ಮಾಡ್ಕೊಳ್ಳೋದು ಕೇಳಿದ್ವಿ. ಆದ್ರೆ ಸ್ಮಶಾನವನ್ನು ಕೂಡ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ರಾತ್ರೋರಾತ್ರಿ ಗ್ರಾಮ ಸರ್ವೆ ನಂಬರು 6ರಲ್ಲಿ ಗೋಮಾಳ ಬಂದು ಒಟ್ಟು 65 ಎಕರೆ. ಅದರಲ್ಲಿ 8 ಎಕರೆ ರೈತರಿಗೆ ಮಂಜೂರು ಮಾಡ್ತಾರೆ. ಇನ್ನು 3 ಎಕರೆ ಸೈಟ್ಗಳಿಗೆ ಅಂದ್ಬಿಟ್ಟು ಮಂಜೂರು ಮಾಡ್ತಾರೆ. ಇನ್ನು 1 ಎಕರೆ ಹಳ್ಳ ಇದು ಬಂಡೆ ಇರ್ತದಲ್ಲ ಅದಕ್ಕೂ 1 ಎಕರೆ ಮಂಜೂರು ಮಾಡ್ತಾರೆ. ಮತ್ತು ವ್ಯವಸಾಯ ಮಾಡೋದಲ್ಲ ಜಾಗ ಬಂಡೆ ಅದೊಂದು 4 ಎಕರೆ ಮಂಜೂರು ಮಾಡ್ತಾರೆ. ಮತ್ತು 4 ಎಕರೆ ಸ್ಮಶಾನಕ್ಕೆ ಅಂತೇಳಿ ಮಂಜೂರು ಮಾಡಿ ಮೀಸಲಿಡ್ತಾರೆ. ಅವಾಗೆ ಮೀಸಲಿಡ್ತಾರೆ. ಅದನ್ನೇನು ಮಾಡ್ತಾರೆ, ಪಾಣಿಗೆ ಇಂಡೀಕರಣ ಮಾಡೋದಿಲ್ಲ.
ಆ ಪಾಣಿಗೆ ಇಂಡೀಕರಣ ಮಾಡೋದಿಲ್ಲ ಅದು ಹಂಗೆ ಬಿಟ್ಟಿರ್ತಾರೆ. ಆವಾಗಿನಿಂದ ಇವತ್ತವರೆಗೂ ಹಂಗೆ ಮಶಾಣನು ಉಳ್ಕೊಂಡು ಬರ್ತಾನಿದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಬಲಾಢ್ಯರು ಈ ಖಾಲಿ ಇರೋದನ್ನು ನೋಡ್ಕೊಂಡು ಅವ್ರಿಗೂ ಯಂಗಸ್ವಾಮಿ ಮತ್ತು ರಾಜಮ್ಮನವ್ರಿಗೂ ಅವ್ರಿಗೂ ಗ್ರ್ಯಾಂಟ್ ಆಗಿದೆ. ಆ ಗ್ರ್ಯಾಂಟ್ ಆಗಿರೋ ಜಾಗನ ಅವ್ರು ಬೇರೆ ಕಡೆ ಜಾಗ ಇದೆ, ಬೇರೆಯವ್ರಿಗೆ ಮಾರಾಟ ಮಾಡಿರೋ ಜಾಗನ ಅವ್ರು ನಮ್ಮ ಅಪ್ಪನ ನಾನು ಇಲ್ಲೇ ಉಣಿರೋದು, ನಮ್ಮ ಅಮ್ಮನ ನಾನು ಇಲ್ಲೇ ಉಣಿರೋದು, ನಾನು ಒಟ್ಟಾಗಿ ಮಗ ಒಂದೋಯ್ತು ಅದು ಇಲ್ಲೇ ಉಣಿರೋದು, ನಮ್ಮ ದೊಡ್ಡಪ್ಪನ ಇಲ್ಲೇ ಉಣಿರೋದು, ನಮ್ಮ ದೊಡ್ಡಮ್ಮನ ಇಲ್ಲೇ ಉಣಿರೋದು, ಅವ್ರ ಅಪ್ಪನ ನೋಡಿ ಆಯ್ನಾ ಮುತ್ತಾದ ಕಾಲದಿಂದ ನಮ್ಮ ತಾತನವ್ರ ಕಾಲದಿಂದ ಇಲ್ಲೇ ಉಣೋದು. ಈಗ ಯಾರೋ ಬಂದು ನಿಮ್ಮ ಸ್ಮಶಾನ ಜಾಗ ನಮ್ದು ಅಂತ ಇದಾರಲ್ಲ, ಏನ್ ಮಾಡ್ತೀರಾ? ನಮ್ದು ಅಂತ ಬಿಟ್ಕೊಡಕತ್ತದ, ನಾವೆಲ್ಲ ಹೋಗೋಣ. ನಾವು ಇನ್ನ ಹೆಣ್ಗಳು ಅಂದ್ರೆ ಎಲ್ಲಿ ಉಣೋದು? ಮನೆಗಳಾಗ ಉಣ್ಕೊಳ್ಳೋಣ, ಉಣಕ್ಕಾಗಲ್ಲ. ಏನು ಅಂತೇಳಿ ಅವರು ಹಾಕೊಂಡು ದುಡ್ಡು ಮಕ ನೋಡ್ಕೊಂಡು ಮಶಾಣಕ್ಕೆ ಬಂದು ದುಡ್ಡು ಮಕ ನೋಡ್ಕೊಂಡಿದ್ರೆ ನಾವೆಲ್ಲ ಹೋಗ್ಬೇಕು? ನಮ್ಗೂ ಇರೋ ಮನೆ ಬಿಟ್ಟರೆ ಇನ್ನೇನು ಇಲ್ಲೇ, ನಾವೆಲ್ಲ ಉಣ್ಬೇಕು? ನಮ್ಮ ಜಾಗ ಬಿಡಲ್ಲ ನಾವು, ಕಾಂಪೌಂಡ್ ತೆಗೀರಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರ ಅಂದ್ರೆ ಹೇಳ್ಬೇಕು, ನಿಮ್ಮಂತ ದೊಡ್ಡವ್ರ ಕೇಳಿ ಬಿಡಿಸ್ಕೊಬೇಕು. ಕುಂದಾಣ ಹೋಬಳಿ ಸಿಂಗರಳ್ಳಿ ಗ್ರಾಮ. ಸ್ಮಶಾನ ಎಂದು ಹೆಸರು ಇಲ್ಲದ ಕಾರಣ 2.5 ಎಕರೆಯನ್ನು ಈಗ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಒತ್ತುವರಿದಾರರ ಬೆನ್ನಿಗೆ ಈಗ ಪ್ರತಿಷ್ಠಿತ ಬಿಲ್ಡರ್ ನಿಂತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಿದೆ. ಒತ್ತಡಕ್ಕೆ ಮಣಿಯದೆ ಸರ್ಕಾರಿ ಜಾಗವನ್ನು ಉಳಿಸಬೇಕು ಅಂತ ಗ್ರಾಮಸ್ಥರು ಈಗ ಆಗ್ರಹಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ರವಾನಿಸಿದ್ದಾರೆ. ಪಹಣಿಯಲ್ಲಿ ಸ್ಮಶಾನ ಅಂತ ಹೆಸರು ನಮೂದಾಗಿರಲಿಲ್ಲ. ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒತ್ತುವರಿ ಆರೋಪ ಕೇಳಿಬಂದಿದೆ. 1978ರಲ್ಲಿ ಸ್ಮಶಾನಕ್ಕೆ ಜಾಗ ಮಂಜೂರಾಗಿತ್ತು. ಇನ್ನು ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪಹಣಿಗೆ ಸೇರಿಸಿರಲಿಲ್ಲ. ಸ್ಮಶಾನದ ಜಾಗ ಅಂತ ಪಹಣಿಯಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇದನ್ನು ಒತ್ತುವರಿ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಪುಂಡರಿಗೆ ಪಾರ್ಟಿ ಕೊಟ್ಟು ಬಿರಿಯಾನಿ ಕೊಟ್ಟು ಅವರಿಂದ ಕಾಂಪೌಂಡನ್ನು ಹಾಕಿಸ್ಕೊಳ್ಳಲಾಗಿದೆ. ಇದು ಸ್ಮಶಾನದ ಜಾಗ, ಒತ್ತುವರಿ ಮಾಡಿದ್ದಾರೆ ಅಂತ ಗ್ರಾಮಸ್ಥರಿಂದ ಆರೋಪ ಕೇಳಿ ಬರ್ತಾ ಇದೆ.